ಸರ್ ಇನ್ನು ಸಾಂಗ್ಸ್ ವಿಚಾರ ಆಗಲೇ ಶಿವ ಸಾಂಗ್ ಮಾತಾಡಿದ್ವಿ. ಟೋಟಲ್ 6 ಸಾಂಗ್ ಏನೋ ಇದೆ. ನೀವು ಫಸ್ಟ್ ಸಿನಿಮಾ ಅಪ್ಡೇಟ್ ಕೊಡಬೇಕು ನಾನು ಪ್ರೆಸ್ ಮೀಟ್ ಮಾಡಿದಾಗ 17,70,00,000ಕ್ಕೆ ಸಾಂಗ್ ಸೇಲ್ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಇವಾಗ ಅಂದರೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತನಾಡೋದು ಬೇಡ, ಕೆಲವೊಂದು ಸಿನಿಮಾಗಳು ಡೀಸೆಂಟ್ ಅಮೌಂಟಲ್ಲಿ ಸಿನಿಮಾ ಮಾಡಿ ಆ ಬಂಡವಾಳ ಹಾಕಿರೋದನ್ನ ತೆಗಿಯೋಕ್ಕಾಗದೆ ಒದ್ದಾಡ್ತಿರೋ ಅಂಥ ಕಾಲದಲ್ಲಿ ನೀವು ಆಡಿಯೋ ರೈಟ್ಸ್ನೇ 17,70,00,000ಕ್ಕೆ ಸೇಲ್ ಮಾಡ್ತೀರಾ ಅಂದರೆ ಐ ಡೋಂಟ್ ನೋ. ನನಗೂ ಆ್ಯಕ್ಚುಲಿ ಏನು ಹೇಳ್ತೀವಲ್ಲ, ನಮ್ಮ ನಸೀಬ್ ಅಂತ ಹಣೆ ಬರ ಅಂತೀವಲ್ಲ, ಸೊ ಆ ಥರ ಮೇಲೆ ಎಲ್ಲರ ಆಶೀರ್ವಾದ ಬ್ಲೆಸ್ಸಿಂಗ್. 17,70,00,000 ಅಲ್ಲ, ಸೊ ಅದು ನಿಯರ್ ಬೈ 20 crores ಆಡಿಯೋ. ಇದು ಫಸ್ಟು ಇಂಡಿಯನ್ ಸಿನಿಮಾ ಅಷ್ಟು ರೇಟಿಗೆ ಸೇಲ್ ಆಗಿದ್ದು. ಸೇಲ್ ಆದ ತಕ್ಷಣ ಏನಾಗುತ್ತೆ, ನಾವು ಖುಷಿ ಪ್ರೊಡ್ಯೂಸರ್ಗೆ ದುಡ್ಡು ಬಂತು ಅಂತ ಅನ್ಬೋದು. ಬಟ್ ಆ ಖುಷಿ ಕ್ಲಾಪ್ಸ್ ಹಂಗೆ ಬ್ಯಾಕ್ ಹೋಗ್ತದೆ. ಏನಕ್ಕೆ ಅಂತಂದರೆ ಭಯ ಆಗುತ್ತೆ. ಒಂದು ಅಷ್ಟು ಇನ್ವೆಸ್ಟ್ಮೆಂಟು ಆ KD ಸಿನಿಮಾದ ಮೇಲೆ ಅವರು ಅಷ್ಟು ಇದನ್ನು ಮಾಡಿ ಕೊಟ್ಟ ಮೇಲೆ ನಾವು ಅವ್ರಿಗೆ ರಿಟರ್ನ್ಸ್ ಹೋಗಲೇಬೇಕು ಯಾವತ್ತೂ. ಸೊ ಅದ್ರ ಪ್ರಕಾರ ಹೋಗಂಗಿದ್ರೆ ಆಡಿಯೋ ನಾವು ಮಾಡಿರೋ ಲೆಕ್ಕ ಹಾಕೊಂಡ್ರೆ ಕೆನಾಟ್ ನೆವರ್ ಯಾರೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ಆ ಮಟ್ಟಕ್ಕೆ ಅದನ್ನ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನೇ ಅಷ್ಟು ಮಟ್ಟಕ್ಕೆ ಖರ್ಚು ಮಾಡಿದ್ವಿ ಸಾಂಗ್ಗೆ, ನಾಟ್ ಲೈಕ್ ಎ ಪಿಕ್ಚರೈಸ್, ಓನ್ಲಿ ರೆಕಾರ್ಡ್ ಮಾಡೋಕ್ಕೆ. ಆಂಟರ್ ಇಂಡಿಯಾ ಬೆಸ್ಟ್ ಸಿಂಗರ್ಸ್ಗಳು ಹಾಲಿವುಡಲ್ಲಿ ಹೋಗಿ ಮಾಡಿದ್ದೀವಿ ಮಿಕ್ಸಿಂಗ್ಸ್ ಎಲ್ಲ. ಸೊ ಈ ಥರದ್ದೆಲ್ಲ ಮಾಡಿದಾಗ ಸೊ ಫಸ್ಟು ಸಾಂಗ್ ರಿಲೀಸ್ ಆಗೋವರೆಗೂ ಇನ್ಕ್ಲೂಡಿಂಗ್ ಯು ಡಿ ನಾಟ್ ಬಿಲೀವ್ ಆನಂದ್ ಆಡಿಯೋ ಕಂಪ್ನಿ ಅಂದರೆ ಅವರು ಪ್ರೇಮ್ ಸಾರ್ ಸಿನಿಮಾಗೆ ಫುಲ್ಲು ಎಂಟೈರ್ ನಮ್ಮ ಕಂಪ್ನಿನೇ ಕೊಟ್ಬಿಟ್ಟಿದ್ದೀವಿ ಸ್ವಾಮಿ ಅಂದರೆ ಅಷ್ಟು ಇನ್ವೆಸ್ಟ್ಮೆಂಟು ಇಟ್ಸ್ ನಾಟ್ ಈಸಿ ಮ್ಯಾನ್. ಸೊ ಎಂಟೈರ್ ಕಂಪ್ನಿನೇ ಕೊಟ್ಬಿಟ್ಟಿದ್ದೀವಿ, ಹಂಗೆ ನಮ್ಗೆ ಗೊತ್ತು ನಿಮ್ಮದು ಏನು ವರ್ತು ಅಂತ. ಸೊ 100% ಇದು ಇದಾಗುತ್ತೆ. ಬಟ್ ನಮಗೊಂದು ಕಡೆ ಭಯ, ಯಾವಾಗ ಫಸ್ಟ್ ಸಾಂಗ್ ರಿಲೀಸ್ ಆಗಿ ಸಂಜೆ ಇದಾಯಿತು ಆವಾಗ ಬಂದರು ಆನಂದ್ ಆಡಿಯೋದವರು. ಮೂರನೇ ತ್ರೀ ಡೇಸ್ಗೆ ಬಂದರು ನನ್ನ ಹತ್ರ ಆಫೀಸ್ಗೆ. ಬಂದ್ಬಿಟ್ಟು ಹೇಳಿದ್ರು ಫ್ಯಾಂಟಾಸ್ಟಿಕ್ ಬಾಸ್, ಅಲ್ಟಿಮೇಟಾಗಿ ಹೋಗ್ತದೆ, ಎಕ್ಸ್ಟ್ರೀಮು ಅಂತ. ನನಗೆ ಅವಾಗ ಖುಷಿ ಆಯಿತು. ಯಪ್ಪ ಸದ್ಯ ನೀವು ಕೊಟ್ಟಿದ್ದಕ್ಕೂ ನಮಗೆ ಬೆಲೆ. ಯಾಕೆಂದರೆ ಇದು ಫಸ್ಟು ಜಸ್ಟ್ ಲೈಕ್ ಏನೂ ಇಲ್ಲ, ಶಿವ ಶಿವ ಶಿವ. ಸೊ ಈ ಶಿವನ ಅನುಗ್ರಹ ಅದು ಹೋಯ್ತು. ಇದರ ಮೇಲೆ ಸಾಂಗ್ಗಳಿವೆ, ಇದ್ರ ಮೇಲೆ ತುಂಬ ಬ್ಯೂಟಿಫುಲ್, ಏನೂ ಇಲ್ಲ. ಇದ್ರ ಮೇಲೆ ಪಾಗಲ್ ಸಾಂಗ್ಗಳ ಥರ ಬರ್ತವೆ ಒಂದೊಂದು. ಲೈಕ್ ಒಂದೊಂದು ಸಾಂಗೂ ಒಂದೊಂದು ಚರಿತ್ರೆ ಆ ಥರ ಇದೆ. ನಾಟ್ ಲೈಕ್ ಎ ರೆಗ್ಯುಲರ್ ಸಾಂಗ್ಸ್ ಇಲ್ಲ. ಒಂದು ಫ್ಯಾಮಿಲಿ ಸಾಂಗು ಒಂದು ನರೇಟ್ ಮಾಡ್ಬೋದು ಬಿಟ್ಟರೆ ಇನ್ನು ಮಿಕ್ಕಿದ್ದು 4 ಸಾಂಗ್ ಏನಿದೆ, 4 ಸಾಂಗು ನೀವು ಥಿಯೇಟ್ರಲ್ಲಿ ಕೂತ್ಕೊಳ್ಳೋಕೆ ಬಿಡೋಲ್ಲ, ಕುಣಿಸ್ತಾ ಇರ್ತವೆ. ಆ ಥರದೊಂದು ರೆಕಾರ್ಡ್ ಮಾಡಿದ್ವಿ, ಆ ಥರದೊಂದು ಸಾಹಿತ್ಯ, ಆ ಥರದೊಂದು ಇದಿದೆ. ಸೊ ಅದಕ್ಕೆ ಖುಷಿ ಆಯ್ತು ನಮಗೆ. ಯಾಕಂದರೆ ಫಸ್ಟ್ ಸಾಂಗ್ಗೆ ಶಿವನ ಅನುಗ್ರಹದಿಂದ ಕರ್ಕೊಂಡು ಹೋದ್ನಲ್ಲ ಶಿವ. ಸೊ 100% ಕರ್ಕೊಂಡು ಹೋಗ್ತಾನೆ ಇನ್ಮೇಲೆ, ಏನು ತೊಂದರೆ ಇಲ್ಲ. ಈಗಲೇ ಸಾಂಗ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿದೆ, 2 ಲಕ್ಷ ರೀಲ್ಸ್ ಆಗಿದೆ ಈ ಸಾಂಗ್ಗೆ. ಇನ್ನೂ ಇದಕ್ಕಿಂತ ಭರ್ಜರಿ ಸಾಂಗ್ಸ್ ಬರುತ್ತೆ ಅಂದರೆ 100%. ಅದಂತೂ ನೀವು ನೆವರ್ ಬಿಫೋರ್. ಒಬ್ಬ ಸಿಂಗರ್ ಆಡ್ತಿದ್ರು, ಯಾರೋ ಹೆಸರು ನಮ್ಮ ಸಿಂಗರ್ ಮಗನೇ, ಇವನು ಇಲ್ಲ ಮಗನ ಕಂದ, ನಮ್ಮ ಸಾಂಗ್ ಡುಯೆಟ್ ಸಾಂಗ್ ಆಡ್ದವನು ಮಿಕಾ ಸಿಂಗ್ ಆಡಬೇಕಾದ್ರೆ. ಸೊ ನೈಟು 3 ಗಂಟೆ ರಾತ್ರಿ ಆಡಿದ್ದು ಹಿಂದಿ ಸಾಂಗ್ ಆಡಬೇಕಾದ್ರೆ ನಾನು ಕೇಳಿದೆ ಪಾರ್ಟಿ ಅವನು, ಪ್ರೇಮ್ ಗಿವ್ ಮಿ ದಿಸ್ ಸಾಂಗ್, ಐ ಡಿಡ್ ನಾನು ಆಲ್ಬಮ್ ಮಾಡ್ತೀನಿ, ಇದನ್ನ ಕೊಟ್ಬಿಡು ನಾನು ಅಂತಂದ. ನಾನು ಕೊಟ್ಬಿಟ್ಟಿದ್ದೀನಿ, ಯೂಸ್ ಮಾಡ್ತೀನಿ ಅಂತ. ನಾನು ಹೇಳಿದೆ ಅದಕ್ಕೆ ಮಾಡಿದ್ದೆ ಗುರು, ವರ್ಷವೆಲ್ಲ ಕೂತ್ಕೊಂಡು ಟಿಂಡ್ ಅನ್ಕೊಂಡು ಕೆಲಸ ನೋಡ್ರಿ ಸ್ವಾಮಿ ಅನ್ಕೊಂಡು. ನೀನು ಬಾ, ನಾನೇ ಒಂದು ಕೋಕ್ ಸ್ಟುಡಿಯೋ ಮಾಡ್ಬಿಟ್ಟು ನಾನೇ ಮಾಡ್ಬಿಡ್ತೀನಿ ಗುರು. ಅಯ್ಯಯ್ಯೋ ಈ ಸಾಂಗ್ನ ಕೊಟ್ಟವ್ರು ಉಂಟಾ ಅನ್ಕೊಂಡು. ಅಂದರೆ ಆ ಮಟ್ಟಕ್ಕೆ ಕ್ರೇಜ್ ಇದೆ. ಬರೋದೇ ನೆಕ್ಸ್ಟ್ ಅದೇ ಸಾಂಗು. ಯಾವಾಗ ರಿಲೀಸ್ ಆಗುತ್ತೆ ಸರ್? ಸೊ ಎಕ್ಸ್ಪೆಕ್ಟ್ ಲವರ್ಸ್ ಡೇಗೆ. ಸೊ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್, ವ್ಯಾಲೆಂಟೈನ್ಸ್ ಡೇ ಲವರ್ಸ್ ಡೇಗೆ ಬರ್ತದೆ. ಅಲ್ಲ ಸರ್, ಮಚ್ ಲಕ್ಷ್ಮಿ ಅಂತ ವೈಲ್ಡ್ ಕ್ಯಾರೆಕ್ಟರ್, ಅಷ್ಟು ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಧ್ಯೆ ಒಂದು ಡ್ಯುಯೆಟ್ ಸಾಂಗ್ ಅಂದರೆ ಇವಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ, ಹೆಂಗಿರುತ್ತೆ ಡ್ಯುಯೆಟ್ ಸಾಂಗ್ ಅಂತ. ಸೊ Feb 14 ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಡ್ಯುಯೆಟ್ ಸಾಂಗ್. ಸೊ ಸೂಪರ್, ಹಾಗಾದರೆ ಅದನ್ನು ನೋಡೋಣ.